ನೋಡಿ, ತೆಂಗು ಬೆಳೆಗಾರರಿಗೆ ಸಂಕಷ್ಟದಲ್ಲಿ ಸಂಕಷ್ಟ. ಈ ತೆಂಗಿನಕಾಯಿಗೆ ಇಲಿ ಅಥವಾ ಯಾದ ಅಂತಾರೆ. ಇವೇನಾದ್ರು ಒಂದು ಮರಕ್ಕೆ ಸೇರ್ಕೊಂಡ್ರೆ ಇಡೀ ಮರದಲ್ಲಿ ಇರುವಂಥ ಎಲ್ಲನೂ ಮೂಸಿ 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 ಉಳಿಸ್ತವೆ. ಈ ಥರ ಹಾನಿ ತುಂಬ ಈ ಸಾರಿ ತೆಂಗಿನ ಮರಗಳು ಜಾಸ್ತಿ ಆಗೈತೆ. ಅದಕ್ಕೆ ನಾವು ಇದು ರೋಬಾನ್ ಅಂತ ಇಲಿ ಪಾಷಾಣ ಇದನ್ನು ಪ್ರತಿ ಮರಕ್ಕೂ ಹತ್ತಿ ಇಡ್ತಾಯಿದ್ದೀವಿ. ಇದು ರಿಸಲ್ಟ್ ಹೆಂಗೆ ಬರ್ತದೆ ಅಂತ ಒಂದು 2 ತಿಂಗಳು ಅಥವಾ 1 ತಿಂಗಳು ಗೊತ್ತಾಯ್ತದೆ. ಹೆಚ್ಚು ಕಮ್ಮಿ 30-40% ಮರದಲ್ಲಿ ಇಲಿಗಳವೆ. ಈಗ ಹತ್ತಿದಾಗಲೂ ಒಂದೊಂದು ಓಡಾಡ್ತವೆ ಮೇಲೆ. ಅವೇನಾದ್ರು ತಿಂದು ಕಡಿಮೆ ಆದರೆ ತೆಂಗಿನಕಾಯಿ ಹೊಡಿತವೆ, ಇಲ್ಲಾಂದರೆ ಎಳ್ನೀರಾಗಿ ಉದುರ್ತವೆ. ಹಾಗಾಗಿ ಇದನ್ನು ಇವತ್ತು ನಮ್ಮ ತೋಟದ ದೊಡ್ಡ ಕೆಲಸ ಮಾಡ್ತಾಯಿದ್ದೀವಿ. ನೋಡಿ, ವ್ಯಾಟ್ ಕಿಲ್ಲರ್. ನೀವು ನನ್ನ ಕೈ ಕೊಡಿ. ನೋಡಿ, ಈ ಥರ ಒಂದನ್ನು ತಗೊಂಡು 6 ಪೀಸ್ ಮಾಡ್ಕೊಂಡು ಪ್ರತಿ ತೆಂಗಿನ ಮರಕ್ಕೂ ಮೇಲೆ ಎಳ್ನೀರು ಭಾಗದಲ್ಲಿ ಇಟ್ಟರೆ ಅದು ಬಂದು ತಿಂತದೆ ಅಂತ ಹೇಳೋರೆ. ಈಗ ಅದನ್ನು ತಗೊಂಡೋಗಿ ಇಡ್ತಾವ್ರೆ. ನೋಡಿ, ಕಾಣಕ್ಕೆ ಹೊಸಿದಪ್ಪ ಅನ್ಸೋದು ಬಡ್ಡಿ ಹಿಂಗಾಗ್ಬಿಟ್ಟು ಈ ಕಡೆ ಇಲ್ಲಿ ಕಟ್ಟಾಗುತ್ತೆ. ಇವರು ತಿಂದು ಹಾಕ್ತವಲ್ವಾ? ಹಾಂ, ಅವೇ ತಿಂತವೆ ಅಲ್ಲ. ಹಾಂ, ಇವು ಅಥವಾ ಬೈವಲ್ಲ ಅಳಿಲು ಅಲ್ಲಿ ಕೊಂಚ ಚೊಂಜಿ ತಿನ್ನಕ್ಕೆ ಸಾಯಲ್ಲ ಹಂಗಾರೆ. ಚೊಂಜಿಂದ ಔಷಧಿನೇ ಹೊಡಿಬೇಕು. ಚೊಂಜಿಗೆ